ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ಮಂಗಳೂರಲ್ಲಿ ಕೋಲಾ ಸೀಸನ್ ನಡೀತಾ ಇದೆ. ನಾನು ಫಾರ್ ದ ವೆರಿ ಫಸ್ಟ್ ಟೈಮ್ ಕೋಲಾಗೆ ಹೋಗ್ತಾ ಇದ್ದೀನಿ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ವಿ ಆಲ್ ಸೆಟ್ ಅಪ್ ದಿಸ್ ಬ್ಯೂಟಿಫುಲ್ ಬೆಡ್ ಫಾರ್ ಮೀ ಮೈ ಡಾಟರ್ ಆ್ಯಂಡ್ ಟು ಹ್ಯಾವ್ ಅ ವೆರಿ ಕಂಫರ್ಟಬಲ್ ಜರ್ನಿ. ಸೊ ಬೇಸಿಕಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಮಂಗಳೂರವರು. ಸೊ ಅವ್ರು ನಮ್ಮನ್ನು ಕೋಲಾಗೆ ಇನ್ವೈಟ್ ಮಾಡಿರೋದು. ನನಗೆ ಆ್ಯಕ್ಚುಲಿ ಕೋಲಾ ಮತ್ತು ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೇಗೆ ಬಂತು ಅಂದರೆ, ನನ್ನ ಫ್ರೆಂಡ್ ತುಂಬ ರಿಯಲಿಸ್ಟಿಕ್ ಆಗಿರುವಂಥ ಒಂದಷ್ಟು ಸ್ಟೋರೀಸನ್ನು ಹೇಳಿದ್ರು. ಮತ್ತು ನಂಗೆ ತುಂಬ 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 ಆಸೆ ಆಯಿತು ಹೋಗಬೇಕು, ನೋಡಬೇಕು ಮತ್ತು ಕೇಳ್ಕೋಬೇಕು ಏನಾದರೂ ಒಂದಷ್ಟು ವಿಚಾರಗಳನ್ನು ಅಂತ. ಸೊ ವಿ ಆಲ್ ಡಿಸೈಡೆಡ್ ಟು ಗೋ ಆನ್ ಅ ಟ್ರಿಪ್. ಸೊ ಇಟ್ ವಾಸ್ ವಿಮೆನ್ಸ್ ಡೇ. ನಾವು ಅವತ್ತು ಜರ್ನಿ ಸ್ಟಾರ್ಟ್ ಮಾಡಿದಾಗ ಹಾಗೆ ನಾವು ಒಂದು ಕೆಫೆಯಲ್ಲಿ ನಿಲ್ಲಿಸಿದ್ವಿ ಒಂಚೂರು ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಲಕಿಲಿ ವಿಮೆನ್ಸ್ ಡೇ ಗಿಫ್ಟ್ ಅಂತ ನಮಗೆ ಒಂದು 2 ಮಗ್ಸ್ ಕೊಟ್ಟರು. ಆ್ಯಂಡ್ ಇಟ್ ವಾಸ್ ಅ ವೆರಿ ಗ್ರೇಟ್ ಸ್ಟಾರ್ಟ್ ಅಂತ ಅನ್ನಿಸ್ತು. ನನ್ನ ಫ್ರೆಂಡ್ ನನ್ನ ಜೊತೆಲಿದ್ದರೆ ನನ್ನ ಜರ್ನಿ ಯಾವತ್ತೂ ಬ್ಯೂಟಿಫುಲ್ ಆಗಿರುತ್ತೆ. ಟ್ರಾವೆಲ್ ಮಾಡಬೇಕಾದ್ರೆ ಸನ್ಸೆಟ್ ನೋಡೋದೇ ಒಂದು ಬ್ಯೂಟಿಫುಲ್ ಫೀಲಿಂಗ್. ನನಗೆ ಟ್ರಾವೆಲಿಂಗಲ್ಲಿ ವೆರಿ ಬೆಸ್ಟ್ ಥಿಂಗ್ ಅಂದರೆ ಅಲ್ಲಿ ಇಲ್ಲಿ ನಿಲ್ಲಿಸಿ ಕಾಫಿ ಟೀ ಕುಡಿದು ಊಟ ಎಲ್ಲ ಮಾಡಿಕೊಂಡು ಟ್ರಾವೆಲ್ ಮಾಡೋದು ನಂಗೆ ತುಂಬ ಇಷ್ಟ. ಈ ಒಂದು ಬ್ಯೂಟಿಫುಲ್ ಸ್ಟೇನ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವರು ಬುಕ್ ಮಾಡಿದರು ನಮಗೆ. ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ನೋಡಿ ನಮ್ಮ ಹಸ್ಬೆಂಡು, ಮಗಳು ಎಲ್ಲನೂ ಫೋಟೋ ಶೂಟ್ ಮಾಡೋದಕ್ಕೆ. ಇಟ್ ವಾಸ್ ವೆರಿ 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 ಎಸ್ಥೆಟಿಕ್, ನಾಸ್ಟಲ್ಜಿಯಾ ಫೀಲ್ ಕೊಡ್ತಾಯಿತ್ತು ಈ ಪ್ಲೇಸ್ ಮಾತ್ರ. ತುಂಬ ತುಂಬ ಚೆನ್ನಾಗಿತ್ತು. ಅವರು ತುಂಬ ಗೇಮ್ಸ್ ಆಡೋದಕ್ಕೆಲ್ಲ ಇಟ್ಟಿದ್ದರು. ಅಳಗುಣಿ ಮನೆ ಮತ್ತು ಕಾಜು, ಕ್ಯಾರಮ್ಮು, ಇನ್ನೂ ತುಂಬ ಗೇಮ್ಸ್ ಎಲ್ಲ ಸೆಟಪ್ ಮಾಡಿಟ್ಟಿದ್ರು. ನಮಗೆ ಬೋರ್ ಆದಾಗೆಲ್ಲ ನಾವು ಗೇಮ್ಸ್ ಆಡ್ತಾಯಿದ್ವಿ. ಬಿಕಾಸ್ ಕೋಲಾ ಎಲ್ಲ ನಡೀತಿದ್ದು ನೈಟ್ ಟೈಮಲ್ಲಿ. 2 ಸ್ಟಾರ್ಟ್ ಆದರೆ ಮಾರ್ನಿಂಗ್ವರೆಗೂ ಕೋಲಾ ನಡೀತಾಯಿತ್ತು. ಸೊ ಇನ್ ದ ಮೀನ್ ಟೈಮ್ ನಾವು ಗೇಮ್ಸ್ ಎಲ್ಲ ಆಡಿಕೊಂಡು ಫನ್ ಮಾಡ್ತಾಯಿದ್ವಿ. ಆ್ಯಂಡ್ ದೆರ್ ವಾಸ್ ಎ ಸ್ವಿಂಗ್ ವಿಚ್ ವಾಸ್ ಮೈ ಪರ್ಸ್ನಲ್ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಕೋಲಾ 3 ಡೇಸ್ಗೆ ನಡೀತು. ಲಾಸ್ಟ್ ಡೇ ವಾಸ್ ಆ್ಯಕ್ಚುವಲ್ ಮೇಕಪ್ ಎಲ್ಲ ಮಾಡಿಕೊಂಡು ಡಾನ್ಸ್ ಎಲ್ಲ ಆಡ್ತಾರಲ್ಲ, ದ್ಯಾಟ್ ವಾಸ್ ಆನ್ ದ ಲಾಸ್ಟ್ ಡೇ. ಬಟ್ 2 ಡೇಸ್ ನಾರ್ಮಲ್ ಪೂಜೆಗಳು ಅದು ಇದು ಎಲ್ಲ ನಡೀತಿತ್ತು. ಸೊ ವಿ ಗಾಟ್ ರೆಡಿ ಆ್ಯಂಡ್ ಲೆಫ್ಟ್. ತುಂಬ ಬಿಸಿಲಿತ್ತು ಆಚೆ. ಅದು ತುಂಬ ಹತ್ತಿರದಲ್ಲೇ ಇತ್ತು ದೇವಸ್ಥಾನ. ನಮ್ಮ ಸ್ಟೇಯಿಂದ ದೇವಸ್ಥಾನ ವಾಸ್ ಅರೌಂಡ್ 2 to 3 ಕಿಲೋಮೀಟರ್ಸ್ ಅಷ್ಟೇ. ವಿ ಫೈನಲಿ ರೀಚ್ ದೇವಸ್ಥಾನ. ತುಂಬ ತುಂಬ ರಶ್ ಇದ್ದರು ಜನ ಮಾತ್ರ. ಮಂಗಳೂರು ಭಾಷೆ ಕೇಳೋಕ್ಕೆ ಚೆಂದ. ಮತ್ತು ಇವರು ಕೋಲಾ ಸ್ಟಾರ್ಟ್ ಆದಾಗ ಒಂದಷ್ಟು ಸ್ಪೀಚ್ ಕೊಡ್ತಾರೆ. ಇಟ್ ವಾಸ್ ಸೋ ಕಾಂತಾರ ವೈಬ್ ಅಂತಲೇ ಹೇಳ್ಬೋದು. ಅವ್ರು ಮಾತಾಡ್ತಿದ್ದಿದ್ದು ನನಗೆ ಕಾಂತಾರ ಫಿಲಮೇ ನೆನಪಾಯಿತು. ಆ್ಯಂಡ್ ದ ಡಾನ್ಸ್ ಎಲ್ಲನೂ ತುಂಬ ಅಮೇಝಿಂಗ್ ಆಗಿತ್ತು. ನಾನು ಫುಲ್ಲು ಮಾರ್ನಿಂಗ್ವರೆಗೂ ಇರೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಡಾಟರ್ ಫುಲ್ ಗಲಾಟೆ ಮಾಡ್ತಾಯಿದ್ಲು. ಸೊ ಐ ಹೆಡೆಡ್ ಬ್ಯಾಕ್ ಟು ದ ಸ್ಟೇ. ನನ್ನ ಹಸ್ಬೆಂಡ್ ಮಾರ್ನಿಂಗ್ವರೆಗೂ ಇದ್ದು ದೇವರನ್ನೆಲ್ಲ ಕೇಳಿಕೊಂಡು ವಿ ಲೆಫ್ಟ್. ಆನ್ ದ ವೇ ಆ್ಯಸ್ ಯೂಶ್ವಲ್ ಫೋಟೋಸ್ ತೆಕ್ಕೊಂಡು ಎಂಜಾಯ್ ಮಾಡಿಕೊಂಡು ಕಾಫಿ ಟೀಗೆ ನಿಲ್ಲಿಸ್ಕೊಂಡು ಇಟ್ ವಾಸ್ ಅಮೇಝಿಂಗ್. ಹಂಗೆ ಆನ್ ದ ವೇ ಸೀರೆ ಶಾಪಿಂಗ್ ಮಾಡ್ಕೊಂಡು ಹೋದ್ವಿ. ಸೀರೆಗಳೆಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿತ್ತು ಕಂಪೇರ್ಡ್ ಟು ಬ್ಯಾಂಗ್ಳೂರ್. ನನ್ನ ಮಗಳು ತುಂಟಾಟ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಇಟ್ ವಾಸ್ ಸೋ ಮಚ್ ಫನ್. ಅಷ್ಟೇ ಫಾರ್ ದಿಸ್ ವ್ಲಾಗ್. ಬಾಯ್ ಬಾಯ್, ಸಿಗುವ.